ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಿದ್ರಿ ಮೇಡಮ್ ಬಿಗ್ ಬಾಸ್ ಅಪ್ಡೇಟ್ಸ್ ಹೇಳಿ, ಯಾರೆಲ್ಲ ಬರ್ತಾ ಇದ್ದಾರೆ, ಸೊ ಏನು ನ್ಯೂಸು, ಸೊ ಬಿಗ್ ಬಾಸ್ ನ್ಯೂಸ್ಗಳನ್ನು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನಿಂದ ನಿಮಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಸೊ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇದೆ, ಸೊ ಎಲ್ಲ ಸಂಪೂರ್ಣ ಮಾಹಿತಿ ಡೈಲಿ ಬರ್ತಾ ಇರುತ್ತೆ. ಸೊ ಹಾಗೆ ನಿಮಗೆ ಬಿಗ್ ಬಾಸ್ ಮನೆಗೆ ಯಾರು ಬರಬೇಕು, ಹಾಗೆ ನಿಮ್ಮ ಮೆಚ್ಚಿನ ನಟ ನಟಿಯರು ಯಾರು ಬರಬೇಕು ಅಥವಾ ಕಾಮನ್ ಮ್ಯಾನ್ ಬರಬೇಕಾ ಅಂತ ಹೇಳ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ. ಇದೇ 28ನೇ ತಾರೀಕಿಗೆ ಗ್ರ್ಯಾಂಡ್ ಓಪನಿಂಗ್ ಇದೆ ಬಿಗ್ ಬಾಸು, ಅಂದರೆ ಸಂಡೇ ಓಪನಿಂಗ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಿಗ್ ಬಾಸ್ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಹೀಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಯಾರೆಲ್ಲ ಬರ್ತಾರೆ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಸೀಸನ್ ಶುರು ಆಗೋಕ್ಕಿಂತ ಮುಂಚೆ ತುಂಬಾ ಕ್ರೇಜ್ ಇದೆ ಅಭಿಮಾನಿಗಳಲ್ಲಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಯಾವ ಸ್ಪರ್ಧಿಗಳು ಬರ್ತಾರೆ, ಮತ್ತೇನು ಕಾಂಟ್ರವರ್ಸಿ ನಡೆಯುತ್ತೆ, ಸೊ ಯಾವೆಲ್ಲ ಲವ್ ಬರ್ಡ್ಸ್ ಬರ್ತಾರೆ, ಸೊ ಅಥವಾ ಬ್ರೇಕಪ್ ಆದವ್ರು ಬರ್ತಾರಾ, ಅಥವಾ ಈಗ ಸುದ್ದಿಯಲ್ಲಿದ್ದವ್ರು ಅಂದರೆ ಟ್ರೋಲ್ ಆದವ್ರು ಬರ್ತಾರಾ, ಸೊ ಏನು ಆದವರು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕಾಗಿ ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗಲೂ ನಿಮ್ಗೆ ಗೊತ್ತಿರ್ಬೋದು, ಪ್ರತಿ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮೊದಲು ಅಂದರೆ ಒಂದಿಷ್ಟು ಹೆಸರುಗಳು ಓಡಾಡ್ದಿರುತ್ತೆ. ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಆ ನಟ ಬರ್ತಾರೆ, ಈ ನಟಿ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಸರುಗಳು ಬರ್ತಾ ಇರುತ್ತೆ. ಸೊ ಅದರಲ್ಲಿ ಸೀರಿಯಲ್ ನಟರು ಇರ್ತಾರೆ, ನಟಿಯರು ಇರ್ತಾರೆ. ಸೊ ಅದಾದಮೇಲೆ ಕಾಂಟ್ರವರ್ಸಿ ಒಳಗಾದವರು ಇರ್ತಾರೆ, ಕಾಮನ್ ಪೀಪಲ್ ವ್ಯಕ್ತಿಗಳ ಹೆಸರು ಇರುತ್ತೆ, ಸೊ ಟ್ರೋಲ್ ಆದವರು ಇರ್ತಾರೆ, ಸೊ ಎಲ್ಲ ಕೆಟಗರಿಯವರು ಇರ್ತಾರೆ. ಸೊ ಈಗ ಅದೇ ಥರ 18 ಜನರ ಒಂದು ಲಿಸ್ಟನ್ನು ಇಲ್ಲಿ ಬಿಡುಗಡೆಯಾಗಿದೆ. ಓಕೆನಾ. ಸೊ ಇದು ಕನ್ಫರ್ಮ್ ಇವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಯಾರೆಲ್ಲ ಅವರು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಸೊ ಮೊದಲೇದಾಗಿ ನಿಮಗೆಲ್ಲ ಗೊತ್ತಿರ್ಬೋದು, 18 ಜನರಲ್ಲಿ ಕನಿಷ್ಠ 10 ಜನ ಆದರೂ ಬರ್ಬೋದು ಅಂತ ಹೇಳ್ತಿರುವಂಥದ್ದು. ಇದೊಂದು ಸಂಭಾವ್ಯ ಪಟ್ಟಿ ಅಂತ ಹೇಳ್ಬೋದು. ಸೊ ಇದು ಫೈನಲ್ ಪಟ್ಟಿ ಅಲ್ಲ, ಸಂಭಾವ್ಯ ಪಟ್ಟಿ. ಓಕೆನಾ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭಕ್ಕೆ ಉಳಿದಿರೋದು ಇನ್ನೂ ಕೆಲವೇ ದಿನಗಳು ಅಂತ ಹೇಳ್ಬೋದು. ಓಕೆನಾ. ಸೊ ಕಿಚ್ಚ ಸುದೀಪ್ ಅವರು ಈ ಬಾರಿ ಕೂಡ ಬಿಗ್ ಬಾಸ್ನ ನಡೆಸ್ಕೊಳ್ತಾ ಇದ್ದಾರೆ. ಸೊ ಮೊದಲು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನು ಬರೋಲ್ಲ, ಬಿಗ್ ಬಾಸ್ ನಡೆಸಲ್ಲ ಮುಂದಿನ ಬಾರಿಯಿಂದ ಅಂತ ಹೇಳಿದರು. ಆದರೆ ಬಿಗ್ ಬಾಸ್ ಟೀಮ್ ಅವರನ್ನು ಕನ್ವಿನ್ಸ್ ಮಾಡಿ ಮತ್ತೆ ನೀವೇ ಬರಬೇಕು ಅಂತ ಹೇಳಿಬಿಟ್ಟು ಅಭಿಮಾನಿಗಳ ಮೇರೆಗೆ, ಅಭಿಮಾನಿಗಳ ಒತ್ತಾಯದಿಂದ ಸೊ ಈಗ ಕಿಚ್ಚ ಸುದೀಪ್ ಅವರು ಈ ವರ್ಷ ಕೂಡ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಇನ್ನು ಅವರ ಒಂದು ಬಿಗ್ ಬಾಸ್ ನಡೆಸಿಕೊಡೋ ಮುಂಚೆ ಅವ್ರಿಗೆ ಮಾರ್ಕ್ ಅಂತ ಒಂದು ಚಿತ್ರದ ಕೆಲಸ ಕೂಡ ಅವ್ರಿಗಿದೆ. ಸೊ ಹಾಗಾಗಿ ಅವರು ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಅದ್ರ ಮಧ್ಯೆ ಅವರು ಇದನ್ನು ಕೂಡ ನಡೆಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನು ಪ್ರತಿ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಒಂದಿಷ್ಟು ಹೆಸರು ಓಡಾಡ್ತೈತೆ ಅಂತ ಹೇಳಿದ್ನಲ್ವ. ಸೊ ಅದೇ ಥರ ಇಲ್ಲಿ ಧಾರಾವಾಹಿಗಳ ನಟ ನಟಿಯರ ಹೆಸರು ಕೇಳಿ ಬರ್ತಾ ಇದೆ. ಓಕೆನಾ. ಸೊ ಮೊದಲಿಗೆ ಇಲ್ಲಿ ಬಂದುಬಿಟ್ಟು ಧಾರಾವಾಹಿಗಳಲ್ಲಿ ನಟಿಸ್ತಿರುವಂಥ ಸಾಗರ್ ಬಿಲ್ಲಿಗೌಡ ಅಂತ ಹೇಳಿಬಿಟ್ಟು ಇವರ ಹೆಸರು ಫಸ್ಟು ಓಡಾಡ್ತಿರುವಂಥದ್ದು. ಓಕೆ. ಸೊ ನಿಮಗೆಲ್ಲ ಇವರು ಚಿರಪರಿಚಿತ ಇದ್ದೇ ಇರ್ತಾರೆ. ಸೊ ಇನ್ನು ನಟಿ ಶ್ವೇತಾ ಪ್ರಸಾದ್, ಸೊ ಇವರು ಕೂಡ ನಿಮಗೆ ಗೊತ್ತೇ ಇರ್ತಾರೆ ರಾಧಾರಮಣ ಧಾರಾವಾಹಿಯಿಂದ. ಸೊ ಇವರು ಪ್ರಖ್ಯಾತಿ ಹೊಂದಿರುವಂಥದ್ದು. ಸೊ ಇನ್ನು ಸಂಜನಾ ಬುರ್ಲಿ, ಸೊ ಇವ್ರ ಹೆಸರು ಕೂಡ ಓಡಾಡ್ತಿದೆ. ಸೊ ಇನ್ನು ವಿವಾದಗಳ ಮೂಲಕನೇ ಸುದ್ದಿ ಆದಂತಹ ನಿರೂಪಕಿ ದಿವ್ಯಾ ವಸಂತ್ ಅವರು. ಸೊ ನಿಮಗೆ ಗೊತ್ತಿರಬಹುದು, ದಿವ್ಯಾ ವಸಂತ್ ಅವರು ಈ ಒಂದು ಟ್ರೋಲ್ ಆದಾಗಿಂದ ತುಂಬಾ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಲವಾರು ಕಾಂಟ್ರವರ್ಸಿಗಳಲ್ಲೂ ಕೂಡ ಅವರು ಸಿಕ್ಕಾಕೊಂಡಿದ್ರು, ಮತ್ತು ಅದ್ರಗಡೆಯಿಂದ ಹೊರಗಡೆ ಬಂದರು. ಈಗ ಮತ್ತೆ ಒಂದು ಫ್ರೀಡಮ್ ಟಿವಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಈಗ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ದಿವ್ಯಾ ವಸಂತ್ ಅವರು. ಸೊ ಅವರು ಏನಂತ ಹೇಳಿ ಫೇಮಸ್ ಆಗಿದ್ರು ಅಂತ ಹೇಳಿದ್ರೆ, ಒಂದು ನಟಿ ಅಮೂಲ್ಯ ಅವರ ಒಂದು ಪ್ರೆಗ್ನೆಂಟ್ ಸುದ್ದಿಯನ್ನು ಅವರು ಇಡೀ ಕರ್ನಾಟಕ ರಾಜ್ಯವೇ ಸುದ್ದಿ ಅಂದರೆ ಖುಷಿ ಪಡುವಂಥ ವಿಷಯ ಅಂತ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ಅವರು ಟ್ರೋಲ್ ಆಗಿದ್ದರು, ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಂಥ ಸ್ಯಾಮ್ ಸಮೀರ್ ಅವರು ಇನ್ಸ್ಟಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರ್ಬೋದು ಈಗಾಗಲೇ. ಸೊ ಎಲ್ಲ ಕಡೆ ಕೂಡ ಅವ್ರದ್ದು ಇಂಟರ್ವ್ಯೂ ನಡೀತಾ ಇದೆ. ಸೊ ಅದೇ ರೀತಿ ಅವರು ಹೇಳಿದ್ದಾರೆ ಒಂದು ಇಂಟರ್ವ್ಯೂಲ್ಲೂ ಕೂಡ, ಸ್ಟಾರ್ ಸುವರ್ಣ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ದಾರೆ, ನನಗೆ ಬಿಗ್ ಬಾಸ್ ಆಫರ್ ಬಂದಿತ್ತು, ಬಟ್ ಇನ್ನೂ ಹೋಗಬೇಕು ಅಂತ ಏನು ಡಿಸೈಡ್ ಮಾಡಿಲ್ಲ, ನೋಡೋಣ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆನಾ. ಸೊ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಡಾಕ್ಟರ್ ಬ್ರೋ ಅಂತಲೇ ಫೇಮಸ್ ಆಗಿರುವಂತಹ ಗಗನ್ ಶ್ರೀನಿವಾಸ್ ಗೌಡ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇತ್ತೀಚೆಗಷ್ಟೇ ನೋಡಬಹುದು ನೀವು, ಒಂದು 6 ತಿಂಗಳಿನಿಂದ ಇವರು ಸತತವಾಗಿ ವಿಡಿಯೋಗಳನ್ನು ಮಾಡಿಲ್ಲ. ಸೊ ಅದರಿಂದ ಜನ ಏನು ಹೇಳ್ತಾ ಇದ್ದಾರೆ, ಡಾಕ್ಟರ್ ಬ್ರೋ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಸದ್ಯಕ್ಕೆ ಒಂದು 3-4 ದಿನದಿಂದ ಅಷ್ಟೇ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಇವರು. ನೋಡಬೇಕು ಇವರು ಬರ್ತಾರಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇದ್ರ ಪ್ರಕಾರ ಇನ್ನು ಶೋ ಆರಂಭ ಬಳಿಕ ಸೊ ಇನ್ನು ತಿಳಿತೈತಿ ಇವರು ಬರ್ತಾರಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇನ್ನು ಇದಾದಮೇಲೆ ನಟಿ ಮೇಘಾ ಶೆಟ್ಟಿ,
ಸೊ ನಿಮ್ಗೆ ಗೊತ್ತಿರ್ಬೋದು, ಸೊ ಇವರು ಈಗಾಗಲೇ ನಟನೆಯಿಂದ ಬ್ರೇಕ್ ಪಡೆದಿದ್ದಾರೆ ಅಂತ ಹೇಳ್ಬೋದು. ಸೊ ಇವರು ಮೊದಲಿಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ತುಂಬಾ ಫೇಮಸ್ ಆಗಿರುವಂಥ ನಟಿ. ಸೊ ಇನ್ನು ಸಂಖ್ಯಾಶಾಸ್ತ್ರದಲ್ಲಿ, ಸೊ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಒಂದು ಸೀಸನ್ನಲ್ಲೂ ಕೂಡ ಒಬ್ಬರು ಜ್ಯೋತಿಷ್ಯಗಳು ಇದ್ದೇ ಇರ್ತಾರೆ. ಸೊ ಅದೇ ರೀತಿ ಇಲ್ಲಿ ಸಂಖ್ಯಾಶಾಸ್ತ್ರಜ್ಞ ಅಂತ ಹೇಳಿಬಿಟ್ಟು ಅರವಿಂದ್ ರತನ್ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಇನ್ನು ಯೂಟ್ಯೂಬ್ ಸೆನ್ಸೇಷನಲ್ ಪಾಯಲ್ ಚಂಗಪ್ಪ ಅಂತ ಹೇಳ್ಬಿಟ್ಟು ಇವರ ಹೆಸರು. ಸೊ ಇವರು ಕೂಡ ಈ ಒಂದು ಲಿಸ್ಟಲ್ಲಿ ಇದ್ದಾರೆ. ಸೊ ಇನ್ನು ವರುಣ್ ಆರಾಧ್ಯ, ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇವ್ರದ್ದು ಲವ್ ಬ್ರೇಕಪ್ ಆಯಿತು. ಸೊ ಅದಾದಮೇಲೆ ಒಂದು ಸೀರಿಯಲನ್ನು ತೆಗೆದ್ರು, ಸೀರಿಯಲ್ ಅದು ಕೂಡ ಅರ್ಧ ಆಯಿತು. ಸೊ ಹೀಗೆ ಹಲವಾರು ರೀತಿಯಾಗಿ ಇವರು ಕಾಂಟ್ರವರ್ಸಿ ಆದರು, ಟ್ರೋಲ್ ಆದರು. ಸೊ ಇವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಕಾದು ನೋಡಬೇಕು. ಸೊ ಇನ್ನು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಖ್ಯಾತಿ ಪಡೆದಂಥ ಗಗನ ಬಾರಿ ಅಂತ ಹೇಳಿಬಿಟ್ಟು. ಓಕೆನಾ. ಸೊ ಈ ಗಗನ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇವ್ರದ್ದು ಇತ್ತೀಚೆಗಷ್ಟೇ ಒಂದು ಸೀರಿಯಲ್ ಶುರುವಾಗಿದೆ, ರಾಜ್ಕುಮಾರಿ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಸೀರಿಯಲ್ ಬಿಟ್ಟು ಇವರು ಬಿಗ್ ಬಾಸ್ಗೆ ಬರೋದು ಅನುಮಾನ ಅಂತ ಹೇಳ್ತಿದ್ದಾರೆ. ಸೊ ಆದರೆ ಅಭಿಮಾನಿಗಳ ಪ್ರಕಾರ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು ಅದು ಕೂಡ. ಸೊ ದೆನ್ ಅದಾದಮೇಲೆ ಅಗ್ನಿ ಸಾಕ್ಷಿ, ನಿಮ್ಗೆ ಗೊತ್ತಿರಬಹುದು, ನಾವು ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರಾಗೋವರೆಗೂ ಅಗ್ನಿ ಸಾಕ್ಷಿ ಸೀರಿಯಲನ್ನು ನೋಡಿಕೊಂಡೇ ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಷ್ಟು ಫೇಮಸ್ ಹೊಂದಿರುವಂಥ ನಟ ವಿಜಯ್ ಸೂರ್ಯ ಅವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಅವ್ರ ಹೆಸರು ಕೇಳ್ತಾ ಇದೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಅವರು ನಟಿಸುತ್ತಿದ್ದಂಥ ದೃಷ್ಟಿ ಬೊಟ್ಟು ಸೀರಿಯಲ್ ಅರ್ಧಕ್ಕೆ ನಿಂತೋಯ್ತು. ಸೊ ಅದೇ ಥರ ಆ ಒಂದು ಸೀರಿಯಲ್ ಇನ್ನೂ ಬರ್ತಾ ಇದ್ರು ಕೂಡ ಅವರು ಅದರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಇದರಿಂದ ಅವರು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಧಾರಾವಾಹಿಗಳಲ್ಲಿ ನಟಿಸುತ್ತಿರುವಂತಹ ದೀಪಿಕಾ ಗೌಡ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಾದಮೇಲೆ ಅಮೃತ ರಾಮಮೂರ್ತಿ, ಸೊ ನಿಮ್ಗೆ ಗೊತ್ತಿರ್ಬೋದು, ಇವರು ಅಮೃತ ರಾಮಮೂರ್ತಿ ಅವರು ಫಾರ್ ಎಕ್ಸಾಂಪಲ್ ನೀವೆಲ್ಲ ಸೀರಿಯಲ್ ನೋಡಿರ್ತೀರ, ಸ್ಟಾರ್ ಸುವರ್ಣದಲ್ಲಿ ಬರುವಂಥ ಆಸೆ ಸೀರಿಯಲಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ವಿಲನ್ ಅಂತ ಹೇಳ್ಬೋದು. ಓಕೆನಾ. ಸೊ ಇವರ ಪಾತ್ರ ಈಗ ಮುಗಿಸ್ತಾರೋ ಏನೋ ಧಾರಾವಾಹಿಯಲ್ಲಿ ಗೊತ್ತಿಲ್ಲ. ಸೊ ಹಾಗಾಗಿ ಇವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಸಿಂಗರ್ ಸುನೀಲ್ ಅವರು, ಸೊ ನಿಮಗೆಲ್ಲ ಗೊತ್ತಿರಬಹುದು, ಇವರು ಸುನೀಲ್ ಅವರು ಎಷ್ಟು ಫೇಮಸ್ ಆಗಿದ್ದಾರೆ, ಉತ್ತರ ಕರ್ನಾಟಕದಿಂದ ಬಂದು ಸೊ ಇಲ್ಲಿ ಜಿ ಕನ್ನಡದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ, ಸರಿಗಮಪ ವಿನ್ನರ್ ಆಗಿದ್ದಾರೆ. ಸೊ ಅದೇ ಥರ ಮಹಾನಟಿ ಅಲ್ಲಿ ಪಾರ್ಟಿಸಿಪೇಟ್ ಆದಂತಹ ಇವರ ಒಂದು ಅಮೃತ ಅವರು ಕೂಡ ಇವರಿಗೆ ಜೋಡಿಯಲ್ಲಿ ಪಾರ್ಟಿಸಿಪೇಟ್ ಆಗಿದ್ದರು. ಸೊ ಅದೊಂದು ಶೋ ಬರ್ತಾ ಇತ್ತಲ್ವ, ಸೊ ಅದು ಯಾವುದೂ ಜಿ ಕನ್ನಡದಲ್ಲಿ. ಸೊ ಆ ಒಂದು ಶೋಗೂ ಕೂಡ ಇವರು ಸೆಲೆಕ್ಟ್ ಆಗಿ ಅಲ್ಲೂ ಕೂಡ ವಿನ್ ಆದರು. ಸೊ ಇನ್ನು ಫೇಮಸ್ ಸಿಂಗರ್ ಇವರು ಕೂಡ ಉತ್ತರ ಕರ್ನಾಟಕದಿಂದ ಬಂದವರು, ಬಾಳು ಬೆಳಗುಂದಿ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಧನುಷ್ ಮತ್ತು ಸ್ವಾತಿ ಅವರ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಅವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಷ್ಟು ಜನರಲ್ಲಿ ನಿಮಗೆ ಯಾರು ಇಷ್ಟ, ಇವರಿಷ್ಟರಲ್ಲಿ ಯಾರು ಕನ್ಫರ್ಮ್ ಆಗಿ ಬರಲೇಬೇಕು ಅಂತ ನೀವು ಹೇಳ್ತೀರಾ ಅಂತ ಹೇಳ್ಬಿಟ್ಟು ತಪ್ಪದೇ ಕಮೆಂಟ್ ಮಾಡಿ. ಅಥವಾ ಇವರಿಷ್ಟನ್ನು ಬಿಟ್ಟು ನಿಮ್ಮ ಮನಸ್ಸಲ್ಲಿ ಯಾರ್ದಾದ್ರು ಹೆಸರಿದ್ದರೆ ಅವ್ರ ಹೆಸರನ್ನು ಕಮೆಂಟ್ ಮಾಡಿ. ಸೊ ನಿಮಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ ಇದೇ ರೀತಿಯಾಗಿ ಬೇಕು ಅಂತ ಹೇಳಿದ್ರೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.